ಇವತ್ತು ಹಾಸನದಲ್ಲಿ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಎಲ್ಲ ಮಹಿಳಾ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿ ಯುವತಿ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ವಿ. ಇತ್ತೀಚೆಗೆ ಪೆನ್ಡ್ರೈವ್ ಮುಖಾಂತರ ಲೈಂಗಿಕ ದೌರ್ಜನ್ಯದ ದೃಶ್ಯಗಳನ್ನು ಇಡೀ ಇವತ್ತು ವಾಟ್ಸಪ್ ಮುಖಾಂತರ ಸಾಮಾಜಿಕ ಏನು ವೈರಲ್ ಆಗ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಇರತಕ್ಕಂಥ ಪ್ರಜ್ವಲ್ ರೇವಣ್ಣ, ಇದು ಇವತ್ತಿರ್ತಕ್ಕಂಥ ಸಂಸತ್ ಸದಸ್ಯರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು ಮತ್ತು ಆ ವಿಡಿಯೋಗಳನ್ನು ಸಾರ್ವಜನಿಕವಾಗಿ ಅವ್ರನ್ನೂ ಕೂಡ ಬಂಧಿಸಬೇಕು, ಅದನ್ನ ಎಲ್ಲವೂ ವಶಪಡಿಸಬೇಕು ಅನ್ನೋದನ್ನ ಒತ್ತಾಯ ಮಾಡ್ತೀವಿ. ಇವತ್ತು ಇಡೀ ಜಗತ್ತಿನಲ್ಲಿ ನಡೆದೇ ಇರತಕ್ಕಂಥ ಒಂದು ದೊಡ್ಡ ಹಗರಣ ಇವತ್ತು ಹಾಸನ ನಡೆದಿದೆ. ಇದರಿಂದ ನಾನು ನೋಡಿಲ್ಲ. ಇದನ್ನು ಬಹಳ ನಾಚಿಕೆಯಿಂದ ತಲೆ ತಗ್ಸ್ತಕ್ಕಂಥ ವಿಷಯ ಇದು. ನೂರಾರು ಮಹಿಳೆಯರನ್ನ ತನ್ನ ಕಾಮದಾಹಕ್ಕೆ ಬಳಸ್ಕೊಂಡು ಅದನ್ನ ಸಾವಿರಾರು ವಿಡಿಯೋಗಳನ್ನ ಚಿತ್ರೀಕರಿಸ್ಕೊಂಡು ಅದನ್ನು ಎಲ್ಲ ಕಡೆ ಬಿತ್ತರಿಸೋದಿದೆಯಲ್ಲ, ಇಂಥ ಒಂದು ಹೀನ ಕೃತ್ಯ ಇವತ್ತು ಎಲ್ಲೂ ಕೂಡ ನಡೆದಿರಲಿಲ್ಲ. ಇವತ್ತು ಆ ಮನುಷ್ಯ ಸಂಸತ್ ಸದಸ್ಯ ಇರಲಿ, ಆತ ನಾಗರಿಕನಾಗಿ ಓಡಾಡ್ಕೊಂಡಿರೋದು ಕೂಡ ಅಪಾಯಕಾರಿಯಾಗುತ್ತೆ. ಆತ ಒಬ್ಬ ವಿಕ್ಷಿಪ್ತ ಇದ್ದಾನೆ. ಸೊ ಆ ಕೂಡಲೇ ಆ ಕಾರಣಕ್ಕೆ ಆ ಮನುಷ್ಯನ ಬಂಧಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಮತ್ತು SIT ಏನು ಸರ್ಕಾರ SIT ಮಾಡಿ ನಾವು ಸ್ವಾಗತ ಮಾಡ್ತೀವಿ. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದೇ ರೀತಿ ಮತ್ತು ಮಹಿಳೆಯರಿಗೆ, ಸಂತ್ರಸ್ತರ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಅವ್ರಿಗೆ ಮುಕ್ತವಾಗಿ ದೂರ ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು ಮತ್ತು ಅವ್ರಿಗೆ ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನೋವಂಥದ್ದನ್ನ ಈ ಮುಖಾಂತರ ಒತ್ತಾಯ ಮಾಡ್ತಾಯಿದ್ವಿ. ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ವಿ, ಯಾವುದೇ ಥರದಲ್ಲಿ ಈ ಪ್ರಕರಣದಲ್ಲಿ ದಿಕ್ಕು ತಪ್ಪಿದರೆ ಮತ್ತು ರಾಜಕೀಯ ಒತ್ತಡಕ್ಕೆ ಮಾಡಿದ್ರೆ ನಾವು ತೀವ್ರ ಥರದ ಪ್ರತಿಭಟನೆ ನಾವು ಮಾಡ್ತೀವಿ ಮತ್ತು ನ್ಯಾಯಾಂಗದ ತಟ್ಟಲಿಕ್ಕೂ ನಾವು ತಯಾರಿದ್ದೀವಿ ಅಂತ ಹೇಳಿಕೆ ನಾವು ಬಯಸ್ತೇವೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.